ಪುತ್ರಕಾಮೇಷ್ಟಿಯಾಗಿ ನಡೀತುಂಟು. ಇದಕ್ಕೆ ಪೂರ್ವ ತಯಾರಿ ಎಲ್ಲ ಸಿದ್ಧತೆಗಳು ಮಾಡಬೇಕಾಗಿದೆ. ಆದ್ರಿಂದ ನಿಮ್ಮೆಲ್ಲರನ್ನೂ ಕೂಡ ಪ್ರಾರ್ಥನೆ ಮಾಡ್ತಿದ್ದೆ, ನಿಮ್ಮಲ್ಲಿ ಯಾರ್ಯಾರು ಏನೇನು ಯೋಚನೆಗಳಿದೆಯಾ ಪುತ್ರಕಾಮೇಷ್ಟಿ ಆಗುತ್ತೆ, ಹೀಗೆ ಮಂಟಪಗಳಾಗಬೇಕು, ಹೀಗೆ ಜನರನ್ನು ಸ್ವಾಗತಿಸಬೇಕು, ಏನೇನು ಸಲಹೆ ಇದೆಯಾ ಎಲ್ಲ ಸಲಹೆಯನ್ನು ಕೊಡ್ಲಿಕ್ಕೆ ಕಡಿಲ್ಲ. ಎಲ್ಲರ ಸಲಹೆಯನ್ನು ಪಡೆದು ಅಕ್ಟೋಬರ್ 16, 17, 18 ಇದಕ್ಕೆ ಪುತ್ರಕಾಮೇಷ್ಟಿ ಯಾಗಕ್ಕೆ ನಾನು ಸಿದ್ಧತೆ ಮಾಡಿದ್ದೇನೆ. 16, 17, 18 ಯಾಕೆ ಅಂತ ಸಂಕಲ್ಪಗಳಿರ್ತದೆ. 16, 17, 18 ಲೋಗೋ ಬಿಡ್ತೀನಿ. ಈಗ 16, 17, 18 ಹೆಣ್ಣಿಗೆ ಡೇಟ್ ಆದ 16, 17, 18 ಗರ್ಭಧಾರಣೆಗೆ ಸಮಯ ಸಂದರ್ಭ. ಅದರಿಂದ ನಾವು ಆ ಮಾಸದ 16, 17, 18 ಪಡ್ತಿದ್ದೇವೆ. ಆ ದಿನ ಕೊಡುವಂತ ಪಾಯಸ ಅಥವಾ ಔಷಧಿ ಏನಿದೆಯಲ್ಲ ಅದನ್ನ ಅವರು ಋತುಚಕ್ರಮಕ್ಕೆ ಆದ 18ನೇ ದಿನಕ್ಕೆ ಸ್ವೀಕಾರ ಮಾಡಬೇಕು. ಇದೆಲ್ಲ ನಿಯಮಗಳಿಟ್ಟಿದ್ದೇನೆ. 100ಕ್ಕೆ 100 ಯಾರು ಈ ಯಾಗದಲ್ಲಿ ಭಾಗಿಯಾಗ್ತಾರೋ ಅವ್ರಿಗೆ 100ಕ್ಕೆ 100 ಸಂತಾನ ಭಾಗ್ಯ ಆಗೇ ಆಗ್ತದೆ. ಇಲ್ಲಿ ನಿಂತೆ ಹೇಳ್ತಾ ಇದ್ದೀನಿ, 100ಕ್ಕೆ 100 ಆಗ್ತದೆ. ಇಂಥದ್ದೊಂದು ದೊಡ್ಡ ಸಂಕಲ್ಪ ಮಾಡಿ ಯಾಗ ಮಾಡಿ 100ಕ್ಕೆ 100 ಸನಾತನ ಧರ್ಮದಲ್ಲಿ ಸಂತಾನ ಇಲ್ಲದೇ ಇದ್ದರೂ ಸಂತಾನ ಕೊಡುವಂತ ಶಕ್ತಿ ಇದೆ ಅಂತ ಕಾಣಿಸ್ಬೇಕಾಗಿದೆ. ಒಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ನಂಬಿಕೆ ಇಟ್ಟು ಬರುವ ಭಕ್ತಾದಿಗಳಿಗೆ ಸಂತಾನ ಸಿಗಲಿ ಎನ್ನುವ ದೃಷ್ಟಿಯಿಂದ ದೇವರ ಪ್ರೇರಣೆಯಂತೆ ಧರ್ಮದರ್ಶಿಗಳಾದ ಪ್ರಶಾಂತ್ ಬಂಡೂರು ಅವರು ಉತ್ತಮವಾದ ಹೆಜ್ಜೆಯನ್ನ ಇಟ್ಟಿದ್ದಾರೆ.